ಇವರು ನಮ್ಮ ರಾಜಣ್ಣನೂ ಕೂಡ ಇದ್ರು, ಮತ್ತೆ ಅವ್ರ ಮಗ ವೆಂಕಟೇಶ್ ಕೂಡ ಇದ್ರು. ಅವ್ರು ಬಂದಿರೋದು ಯಾಕಪ್ಪ ಅಂತಂದ್ರೆ ಒಂದು ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ. ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ದುಡ್ಡು ಬೇಕು ಅಂತ. ನಾನು ಇಷ್ಟು ಜಲ್ದಿ ಕಾಲವಾಯ್ತಾರೆ ಅಂತ ತಿಳ್ಕೊಂಡಿದ್ದೆ. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. 4 ಸಾರಿ ಶಾಸಕರಾಗಿದ್ದಾರೆ, 4 ಸಾರಿ ಶಾಸಕ, 2 ಸಾರಿ ಮಂತ್ರಿ ಆಗಿದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತು. ಅದಕ್ಕಾಗಿ ನನಗೆ ನನ್ನ ಕಂಡ್ರೆ ಬಹಳ ಅಪಾರವಾದಂಥ ಪ್ರೀತಿ, ಅಭಿಮಾನ, ಅಪಾರವಾದಂಥ ಪ್ರೀತಿ ಅಭಿಮಾನ ಇತ್ತು. ಅವರು ನಮ್ಮನ್ನು ಅಗಲಿರೋದು ವೈಯಕ್ತಿಕವಾಗಿ ನಷ್ಟ ಆಗಿದೆ. ಯಾವಾಗಲೂ ಕೂಡ ಅಹಿಂದ ವರ್ಗದ ಪರವಾಗಿದ್ದಂಥವ್ರು, ಮಂತ್ರಿಯಾಗಿ ಶಾಸಕರಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತರು ಕೂಡ, ಅವರು ಸ್ವತಃ ರೈತರ ಪರವಾಗಿ ಅಪಾರವಾದಂಥ ಕಾಳಜಿ ಇದೆ. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳ ನಷ್ಟ ಆಗಿದೆ. ಅವರು ಹೊಸ ಇನ್ನೂ ಒಂದು 10 ವರ್ಷ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅವರು ಅಗಲಿದ್ದಾರೆ. ಅವ್ರ ಮಗ ಶಾಸಕರು ಮಾಡಿದ್ರು, ವೆಂಕಟೇಶ್ವರನ ಅವ್ರ ಮಗನ ಹೋದ ಸಾರಿ ಚುನಾವಣೆ ನಿಲ್ಲಲಿಲ್ಲ, ನನ್ನ ಮಗನೂ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ವೆಂಕಟೇಶ್ವರಿಗೆ ಶಾಸಕರಾಗಿದ್ದಾರೆ. ವೆಂಕಟೇಶ್ಗೆ ಹಿಂದೆ ದಿನಗಳಲ್ಲಿ ವೆಂಕಟರಮಣಪ್ಪನವರು ಹಾಕಿರ್ತಕ್ಕಂಥ ದಾರಿನಲ್ಲಿ ಉಳಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಅವರ ಸಾವಿನ ದುಃಖ ಅವರ ಕುಟುಂಬದವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ನಾನು ಪ್ರಾರ್ಥನೆ. ಆಯ್ತಲ್ಲ, ಇನ್ನೂ